ಎಷ್ಟು ದೂರ ಕರ್ಕೊಂಡಿದ್ದೀರಾ? ಕೊನೆ ಗಂಟೆ ಕರ್ಕೊಳ್ತೀವಿ. ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರೋ ಜಾಗ ಬಂದು ತಲಕಾಡು ಹಿಸ್ಟ್ರಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಿಮಗೆ ಕಾಣ್ತಾ ಇರ್ಬೋದು ನನ್ನ ಹಿಂದೆ ಮರಳು ಅಂದರೆ ತಲಕಾಡು ಅಂದರೆ ಮರಳು. ತಲಕಾಡಲ್ಲಿ ಏನಕ್ಕೆ ಇಷ್ಟೊಂದು ಮರಳು ರಾಶಿ ಮತ್ತು ಈ ಜಾಗಕ್ಕೆ ಏನಕ್ಕೆ ತಲಕಾಡು ಅಂತಲೇ ಹೆಸರು ಬಂತು ಅವೆಲ್ಲ ತಿಳಿತಾ ಹೋಗೋಣ. ತಲಕಾಡು ಮೈಸೂರು ಜಿಲ್ಲೆಯಲ್ಲಿ ಲೊಕೇಟ್ ಆಗಿರೋದು. ಬೆಂಗಳೂರಿಂದ ತಲಕಾಡ್ಗೆ ಸುಮಾರು 105 ಕಿಲೋಮೀಟರ್ ಆಗುತ್ತೆ. ಈ ಜಾಗಕ್ಕೆ ತಲಕಾಡು ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಹಿಂದೆ ಇಲ್ಲಿ ತಲಾ ಮತ್ತು ಕಾಡು ಅಂತ ಇಬ್ಬರು ಬೇಡ್ರು ವಾಸವಾಗಿದ್ದರು. ಬೇಡ್ರು ಅಂದರೆ ಅಲೆಮಾರಿ ಜನಾಂಗ. ಆದ್ದರಿಂದ ಈ ಜಾಗಕ್ಕೆ ತಲಕಾಡು ಅಂತ ಹೆಸರು ಬಂದಿದೆ. ತಲಕಾಡು ಇನ್ನೊಂದು ವಿಷಯಕ್ಕೆ ತುಂಬ ಪ್ರಸಿದ್ಧ. ಅದೇನೆಂದರೆ, ಇಲ್ಲಿ ಪಂಚಲಿಂಗಗಳ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಈ ದೇವಸ್ಥಾನ ವೈದ್ಯನಾಥೇಶ್ವರ ದೇವಸ್ಥಾನ. ಇದು ಪಂಚಲಿಂಗಗಳಲ್ಲಿ ಒಂದಾಗಿರೋದು. ಮತ್ತು ತಲಕಾಡು ಹಲವಾರು ರಾಜ ಮನೆತನದವರು ಆಳ್ಕೊಂಬಂದಿರುವಂಥ ಪ್ರದೇಶ. ಇತಿಹಾಸದ ಪ್ರಕಾರ ತಲಕಾಡು ಗಂಗರ ರಾಜಧಾನಿ ಕೂಡ ಆಗಿತ್ತು. ಈ ಪ್ರದೇಶವನ್ನು ಹಲವಾರು ರಾಜ ಮನೆತನದವರು ಆಳಿದ್ದಾರೆ. ಅದರಲ್ಲಿ ಗಂಗರು, ಚೋಳರು, ರಾಷ್ಟ್ರಕೂಟರು, ಹೊಯ್ಸಳರು. ಕೊನೆಗೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ನಮ್ಮ ಮೈಸೂರು ಸಂಸ್ಥಾನ ಕೂಡ ಈ ಪ್ರದೇಶವನ್ನು ಆಳಿದ್ದಾರೆ. ಈ ದೇವಸ್ಥಾನದಲ್ಲಿ ನಮಗೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ. ಆದ್ದರಿಂದ ಫೋನಲ್ಲಿ ಶೂಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತಲಕಾಡಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ದೇವಸ್ಥಾನಗಳು ಮುಳುಗೋಗಿದ್ದಾವೆ ಮರಳಲ್ಲೇ ಅಂತ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ತಲಕಾಡಲ್ಲಿ ಏನಿಲ್ಲ ಅಂದರೂ ಸುಮಾರು 40 ಅಡಿ ಮರಳಿನ ರಾಶಿ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ತಲಕಾಡಲ್ಲಿ ಮಾತ್ರ ಇಷ್ಟೊಂದು ಮರಳು ಎಲ್ಲ ಕಡೆ ಅಂದರೆ, ಇದರಿಂದ ಒಂದು ಕಾರಣ ಇದೆ. ಸುಮಾರು ವರ್ಷಗಳ ಹಿಂದೆ ಅಂದರೆ ರಾಜರ ಆಳ್ವಿಕೆಯ ಸಮಯದಲ್ಲಿ ಅಲ್ಮೇಲಮ್ಮ ಅನ್ನೋ ಮಹಿಳೆ ಈ ಪ್ರದೇಶಕ್ಕೆ ಶಾಪ ಕೊಟ್ಟಿದ್ರಂತೆ. ಆ ಶಾಪ ಏನಂದರೆ, ತಲಕಾಡು ಮರಳಾಗಿ ಮಾಲಂಗಿ ಮುಡುವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅನ್ನೋ ಶಾಪ ಕೊಟ್ಟಿದ್ರಂತೆ. ಆ ಶಾಪದಿಂದ ಈ ಪ್ರದೇಶ ಇವತ್ತಿಗೂ ಮರಳ ರಾಶಿ ಅಂತ ಹೇಳ್ತಾರೆ. ಈಗ ನಾವು ಬಂದಿರೋದು ಪಾತಾಳೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಪಂಚಲಿಂಗಗಳಲ್ಲಿ 2ನೇ ದೇವಸ್ಥಾನ. ನೋಡ್ಬೋದು, ದಾರಿಯಿಂದ ಒಳಗಡೆ ಕಿಳಿದು ಹೋಗಿ ನೋಡಬೇಕು. ಪಕ್ಕದಲ್ಲೇ ಕಾವೇರಿ ನದಿ ಶಾಂತಿಯಿಂದ ಹರಿತಾ ಇದ್ದರೆ, ಇನ್ನೊಂದು ಕಡೆ ಮರಳಿನ ರಾಶಿ. ಈಗ ನಾವು ಹೋಗ್ತಾ ಇರೋದು ಮರಳೇಶ್ವರ ದೇವಸ್ಥಾನಕ್ಕೆ. ನೀವು ನೋಡ್ಬೋದು ನಾವು ಹೇಗೆ ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ ಅಂತ. ಆ ದಾರಿಯಿಂದ ಇದು ಕೆಳಗಡೆ ಇದೆ. ಇಲ್ಲಿ ಮರಳೆಲ್ಲ ತುಂಬೋಗುತ್ತೆ. ಅದು ಮರಳನ್ನ ತೆಗ್ದು ಈ ದೇವಸ್ಥಾನಕ್ಕೆ ಇನ್ನೂ ಹೋಗೋ ರೀತಿ ದಾರಿ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ, ಪ್ರತಿ 12 ವರ್ಷಕ್ಕೆ ಒಂದ್ಸಲಿ ಇಲ್ಲಿ ಪಂಚಲಿಂಗ ದರ್ಶನ ಅಂತ ಜಾತ್ರೆ ಮಾಡ್ತಾರೆ. ಆ ಟೈಮಲ್ಲಿ ಈ ಮರಳನ್ನೆಲ್ಲ ತೆಗ್ದು ಈ ದೇವಸ್ಥಾನಕ್ಕೆ ದಾರಿಗಳು ಮತ್ತು ಓಡಾಡೋಕ್ಕೆ ದಾರಿಗಳನ್ನ ಮಾಡ್ತಾರೆ. ಪಂಚಲಿಂಗ ದರ್ಶನದಲ್ಲಿ ಇದು 3ನೇ ದೇವಸ್ಥಾನ. ಇನ್ನೂ 2 ದೇವಸ್ಥಾನ ಬ್ಯಾಲೆನ್ಸ್ ಇದೆ. ಈಗ ನಾವು ನೋಡ್ತಾ ಇರೋದು ಆರ್ಕೇಶ್ವರ ದೇವಸ್ಥಾನ. ಈ ದೇವಸ್ಥಾನ ತಲಕಾಡಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಪಂಚಲಿಂಗಗಳ ದರ್ಶನದಲ್ಲಿ ಈ ದೇವಸ್ಥಾನ 4ನೇ ದೇವಸ್ಥಾನ. ಈಗ ನಾವು ನೋಡ್ತಾ ಇರೋದು ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಪಂಚಲಿಂಗಗಳ ದರ್ಶನದಲ್ಲಿ ಕೊನೆಯ ಮತ್ತು ಅತಿ ಮುಖ್ಯವಾಗಿರುವ ದೇವಸ್ಥಾನ. ಈ ದೇವಸ್ಥಾನ ತಲಕಾಡಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಪಂಚಲಿಂಗಗಳ ದರ್ಶನ ಮುಗಿಯುತ್ತೆ. ಮತ್ತು ತಲಕಾಡಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಈಗ ನಾವು ನೋಡ್ತಾ ಇರೋದು ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ. ನಿಮಗೆ ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದಾಗ ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಬಂದಿರ್ಬೋದು, ಅದೇನೆಂದರೆ ತಲಕಾಡಲ್ಲಿ ಬರೀ ಶಿವನ ದೇವಸ್ಥಾನನ ಅಂತ. ಹೌದು, ತಲಕಾಡಲ್ಲಿ ಶಿವನ ದೇವಸ್ಥಾನನೇ ತುಂಬ ಜಾಸ್ತಿ. ಈ ಪ್ರದೇಶವನ್ನು ಚೋಳರು ಆಳಬೇಕಾದ್ರೆ ಇಲ್ಲಿ ಶಿವನ ದೇವಸ್ಥಾನನ ಹೆಚ್ಚಾಗಿ ಕಟ್ಟಿಸಿದ್ದಾರೆ.
ಈ ಜಾಗನ ಚೋಳರಿಂದ ಹೊಯ್ಸಳ ರಾಜ ವಿಷ್ಣುವರ್ಧನ ಗೆದ್ದಾಗ ಅವರು ಗೆದ್ದಿರೋ ಒಂದು ನೆನಪಿಗಾಗಿ ಈ ತಲಕಾಡಲ್ಲಿ ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಪೂಜಿಸುವ ದೇವರು ವಿಷ್ಣು. ಇಲ್ಲಿ ದೇವಸ್ಥಾನದಲ್ಲಿ ವಿಷ್ಣು ಗರುಡನ ಮೇಲೆ ನಿಂತಿರುವ ಹಾಗೆ ನಮಗೆ ಕಾಣಬರುತ್ತೆ. ಮತ್ತು ಈ ವಿಗ್ರಹ 9 ಅಡಿ ಎತ್ತರವಿದೆ. ಹೊಯ್ಸಳ ರಾಜ ವಿಷ್ಣುವರ್ಧನ ಅವರು ಚೋಳರ ವಿರುದ್ಧ ಗೆದ್ದ ಕಾರಣ ಈ ದೇವಸ್ಥಾನಕ್ಕೆ ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಹೆಸರಿಟ್ಟು ಈ ದೇವಸ್ಥಾನವನ್ನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಪ್ರಕಾರ ನಿರ್ಮಿಸಿದ್ದಾರೆ. ತಲಕಾಡಿಗೆ ಬಂದು ಕಾವೇರಿ ನದಿ ನೋಡ್ದಲೇ ಹೋಗೋಕ್ಕಾಗುತ್ತಾ? ಅದಕ್ಕೆ ದೇವಸ್ಥಾನ ಮುಗಿಸ್ಕೊಂಡು ನಾವು ಹೋಗಿದ್ದೆ ಕಾವೇರಿ ನದಿ ದಡಕ್ಕೆ. ನೀವು ನೋಡ್ಬೋದು ತುಂಬ ಜನ ಬಂದಿದ್ದರು, ಚಿಕ್ಕವರು ದೊಡ್ಡವರು ಎಲ್ಲರೂ, ಎಲ್ಲ ವಯಸ್ಸಿನವರು ಇಲ್ಲಿ ಬಂದು ಆಟ ಆಡ್ತಾಯಿದ್ರು. ಮತ್ತು ಇಲ್ಲಿ ಕುದುರೆಯಲ್ಲಿ ಕರ್ಕೊಂಡು ಹೋಗೋದು ಮತ್ತು ನೀರಲ್ಲಿ ತೆಪ್ಪದಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ. ಅದು ಪ್ರೈಸ್ ಏನಿದೆ ಅಂತ ಅವರೇ ಹೇಳ್ತಾರೆ ನೋಡಿ. ಎಷ್ಟು ದೋಣಿಗೆ? 100 ರೂಪಾಯಿ ಒಬ್ರಿಗೆ. ಎಷ್ಟು ದೂರ ಕರ್ಕೊಂಡಿದ್ದೀರಾ? ಕೊನೆ ಗಂಟೆ ಕರ್ಕೊಳ್ತೀವಿ. ಆ ಕೊನೆ ತನಕ ಕರ್ಕೊಂಡೋಗಿ ಒಂದು ರೌಂಡಾ? ಬೆಂಗಳೂರು ಮೈಸೂರು ಸುತ್ತಮುತ್ತ ಇರೋರು ಒಳ್ಳೆ ಔಟಿಂಗಿಗೆ ಪ್ಲೇಸ್ ಹುಡುಕ್ತಾ ಇದ್ದರೆ ತಲಕಾಡು ಒಂದು ಒಳ್ಳೆ ಡೆಸ್ಟಿನೇಷನ್. ಇಲ್ಲಿಗೆ ಬಂದರೆ ನಾವು ನಮ್ಮ ಇತಿಹಾಸದ ಬಗ್ಗೆನೂ ತಿಳ್ಕೊಬೋದು ಮತ್ತು ಎಂಜಾಯ್ಮೆಂಟ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.